ನಮ್ಮ ರಾಜ್ಯದಲ್ಲಿ ಇವತ್ತೇನಾಗಿದೆ, ವಿದೇಶಿ ನೇರ ರಾಜ್ಯಕ್ಕೆ ವಿದೇಶಿ ನೇರ ಹೂಡಿಕೆ ಇಳಿಕೆ. ಸಿದ್ದರಾಮಣ್ಣವರೇ, ಇದಕ್ಕೆ ಯಾರನ್ನಾದ್ರೂ ಒಬ್ಬರನ್ನ ಎಕ್ಸ್ಪರ್ಟ್ ತಗೊಳ್ಳಿ. ಈಗ ಹೂಡಿಕೆ ಮಾಡ್ಸೋಕ್ಕೀಗ ಇವ್ರ ಕೈಲಿ ಆಯ್ತಾ ಇಲ್ಲ. ಈಗ ಪಾಟೀಲ್ರ ಕೈಲಿ ಪಾಪ ಅಮೇರಿಕ ಎಲ್ಲ ಸುತ್ಕೊಂಬಂದು 46% ಕಡಿಮೆ ಹೂಡಿಕೆ. ಇಲ್ಲೇನಾಗುತ್ತೆ ಬ್ರದರ್, ಹಿಂದಿನ ಆರ್ಥಿಕ ವರ್ಷದ ಮೊದಲ 2 ತ್ರೈಮಾಸಿಕ ಅಂತ್ಯದ ಅವಧಿಗೆ ಹೋಲಿಸಿದರೆ ಪ್ರಸಕ್ತ 23-24ನೇ ಸಾಲಿನಲ್ಲಿ ವಿದೇಶಿ ನೇರ ಹೂಡಿಕೆ FDI ಪ್ರಮಾಣ 44% ಇಳಿಕೆಯಾಗಿರುವುದು ಬಯಲಾಗಿದೆ. ಇದು ನಾನು ಹೇಳ್ತಿರೋದಲ್ಲ, ಮೊನ್ನೆ ವಿಧಾನಸಭೆಯಲ್ಲೇ ಮಧ್ಯವಾರ್ಷಿಕ ಪರಿಶೀಲನಾ ವರದಿ ಇಟ್ಟರಲ್ಲ, ಅವ್ರು ಕೊಟ್ಟಿರೋದು, ಸರ್ಕಾರವೇ ಇದನ್ನು ಕೊಟ್ಟಿರೋದು ಮೊನ್ನೆ ವಿಧಾನಸಭೆ ಕಲಾಪದಲ್ಲಿ. ಇದು ಜೊತೆಗೆ ಬ್ರದರ್, ಇದರಲ್ಲಿ 22-23ನೇ ಸಾಲಿನಲ್ಲಿ ಏಪ್ರಿಲ್ನಿಂದ ಸೆಪ್ಟೆಂಬರ್ವರೆಗಿನ ಅವಧಿಯಲ್ಲಿ 22-23ರಲ್ಲಿ $5.3 ಶತಕೋಟಿ FDI ರಾಜ್ಯಕ್ಕೆ ಬಂದಿದೆ. BJP ಸರ್ಕಾರದಲ್ಲಿ 22-23 ಇವರಿಗೆ ಬಂದು ಈಗ 7-8 ತಿಂಗಳಲ್ಲಿ ಎಷ್ಟು ಸಾಧನೆ ಮಾಡೋದು? BJP ಸರ್ಕಾರ 22-23ನೇ ಸಾಲಿನಲ್ಲಿ ಏಪ್ರಿಲ್ನಿಂದ ಸೆಪ್ಟೆಂಬರ್ವರೆಗೆ $5.3 ಶತಕೋಟಿ FDI ರಾಜ್ಯಕ್ಕೆ ಬಂದಿತ್ತು. ಆದರೆ ಈ ಸರ್ಕಾರ ಬಂದ ನಂತರ ಇದೇ ಏಪ್ರಿಲ್ ಸೆಪ್ಟೆಂಬರ್ ತಿಂಗಳಿನಲ್ಲಿ ಇಲ್ಲಿವರೆಗೆ ಎಷ್ಟು ಬಂತು FDI ಅಮೌಂಟು? 2.8 ಕೋಟಿ. ಅಲ್ಲಿಗೆ ಹಿಂದಿನ ಸರ್ಕಾರದ ಅವತ್ತಿನ ಬಂದಂಥ ಹಣ ಏನಿದೆ, ಹೋದ ವರ್ಷ ಇನ್ವೆಸ್ಟ್ಮೆಂಟರ್ಸ್ದು $2.5 ಶತಕೋಟಿ ಕಡಿತ ಆಗಿದೆ. ಇದು ಸಿದ್ದರಾಮಯ್ಯರ ಸಾಧನೆ. ಅದಕ್ಕೆ ಪಾಪ ರಾಯರೆಡ್ಡಿನಿಗೆ ತಗೊಂಡವ್ರೆ ಇದೆಲ್ಲ ಇಂಪ್ರೂವ್ಮೆಂಟ್ ಮಾಡೋಕ್ಕೀಗ. ಅವರಿಗೆ ಕ್ಯಾಬಿನೆಟ್ ರ್ಯಾಂಕು, ಸರ್ಕಾರಿ ಬಂಗಲೆ. ನಾನು ಸಂಬಳ ತಗೊಳ್ಳಲ್ಲ, ಫ್ರೀಯಾಗಿ ಕೆಲಸ ಮಾಡ್ತೀನಿ ನಾನು. ಅವ್ರು ಹೇಳ್ತಾರೆ ಈಗ ಸಂಬಳ ಬೇಕಿಲ್ಲ ನನಗೆ. ಸಂಬಳ ಯಾಕೆ ಬೇಕು? ಒಳ್ಳೆ ಕೆಲಸ ಮಾಡ್ತಾರೆ ಈಗ. ಇದು ಈ ಸರ್ಕಾರ ಸಾಧನೆ ಬರ್ತದೆ. ಅದರಿಂದ ಇಲ್ಲಿ ಈ ಸರ್ಕಾರ ಸಾಧನೆ ಏನಪ್ಪ ಅಂದರೆ ಗ್ಯಾರಂಟಿಗಳು ಇಲ್ಲೆಲ್ಲ ಈಗೆಲ್ಲ 70 ಪೈಸೆ ಜಾಸ್ತಿ ಮಾಡಾಯಿತು KEBದು. ಈಗ ಮತ್ತೆ ಮುಂದಿನ ವರ್ಷಕ್ಕೆ, ಹೊಸ ವರ್ಷಕ್ಕೆ ಮತ್ತೀಗೇನೋ ಕೊಟ್ಕೊಂಡು ಅವ್ರು 48 ಪೈಸೆನೋ ಏನೋ ಜಾಸ್ತಿ ಮಾಡ್ತಾರೆ ಈಗ. ಅದೆಲ್ಲ ಡೀಟೇಲಿಗೆ ಹೇಳಕ್ಕೆ ಹೋಗಲ್ಲ ನಿಮಗೆ, ಅದು ಇಟ್ಕೊಂಡಿದ್ದೀನಿ. ಮತ್ತೆ 48 ಪೈಸೆ ಜಾಸ್ತಿ ಮಾಡಬೇಕು. ಇದು ನಮಗೆ ಅದೆಂತ ಗೃಹಜ್ಯೋತಿ, ಅದ್ರ ಗ್ಯಾರಂಟಿ ಜನಕ್ಕೆ. ಅದರಿಂದ ಬ್ರದರ್ ಅವ್ರನ್ನ ಕೇಳಿ ಎಂಥದ್ದು ಬ್ರ್ಯಾಂಡ್ ಮಾಡೋಣ ಬ್ರ. ಇಲ್ಲಿ ಒಂದು ನಿಮಿಷ, ಇದಕ್ಕೆ ಕಾರಣ ಏನು? ಈ ಸರ್ಕಾರದ ನಡವಳಿಕೆಗಳು. ಇವತ್ತು ಯಾವ ಇಂಡಸ್ಟ್ರಿಗಳಿಗೆ ಸರ್ಕಾರದಿಂದ ಇನ್ವೆಸ್ಟರ್ಸ್ಗೆ ವಿಶ್ವಾಸ ಮೂಡಿಸಬೇಕು, ಈ ವಿಶ್ವಾಸದ ಕೊರತೆ ಈ ಸರ್ಕಾರದಲ್ಲಿ ಕಾಣ್ತಾ ಇದ್ದೇವೆ. ವಿಶ್ವಾಸದ ಕೊರತೆನಾ ಹೇಳಿ? ಹಾಂ 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 ಹೌದು, BJP ಗೌರ್ಮೆಂಟ್ ಎಲ್ಲ ಮಾಡಿದ್ದಲ್ವ. 75 ಕೋಟಿ ಖರ್ಚು ಮಾಡಿ 75 ಕೋಟಿ ಇಲ್ಲಿ ಮುಖ್ಯಮಂತ್ರಿಗಳು ಹೇಳಿರೋದು. ಅಲ್ಲೇ ಡಿಫರೆನ್ಸ್ ಇದೆ, ಅದಕ್ಕೆ ಹೇಳಿದ್ದು. ಇಲ್ಲಿ ಮುಖ್ಯಮಂತ್ರಿಗಳು ಹೇಳಿರೋದು 5,20,000 ಕೋಟಿ ಬಂತು ಅಂತ. MOU ಸೈನ್ ಆಯಿತು 3 ದಿನದಲ್ಲಿ ಅಂತ. ಅದಾದಮೇಲೆ ನಿರಾಣಿ ಅವರು ಅಸೆಂಬ್ಲಿನಲ್ಲಿ ಯಾರೋ ವೆಂಕಟೇಶ್ ಅಂತ ಕ್ವಶನ್ ಕೇಳ್ತಾರೆ, ಬಹುಶಃ ವಿಧಾನ ಪರಿಷತ್ನಲ್ಲಿ ಇರಬೇಕು. ಅಲ್ಲಿ ಅವರು ಹೇಳ್ತಾರೆ 9.71 ಕೋಟಿ MOU ಸೈನ್ ಆಯಿತು ಅಂತ ವಿಧಾನಸಭೆಯಲ್ಲಿ ಹೇಳಿರೋದು. ಇದನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಹಾಂ ಅಲ್ಲ, ಅದು ಸರ್ಕಾರದ ಕಡ್ತಾ ಇಟ್ಟು ಹೇಳ್ಬೇಕೀಗ ಅವ್ರಿಗೆ. ಈ ಸರ್ಕಾರದಲ್ಲಿ ಅವರದ್ದು ಇರ್ತದಲ್ಲ, ಕಡ್ತಾ ಇಲ್ಲ. ಈಗ MOUಗಳು ಸೈನ್ ಆದವಲ್ಲ ಬ್ರದರ್, ಹೋಗಲಿ. ಎಷ್ಟು ಬಂತು? ನವೆಂಬರ್ನಲ್ಲಿ ನಡೆದ ಜಿಮ್ ಮೂಲಕ 57 ಕಂಪನಿಗಳು ರಾಜ್ಯದಲ್ಲಿ 5,41,000 ಕೋಟಿ 5,41,369 ಕೋಟಿ ಹೂಡಿಕೆ ಮಾಡಲಿವೆ ಎಂದು ಸರ್ಕಾರ ಹೇಳಿತ್ತು. ಅದರಲ್ಲೇ ಅವರದಲ್ಲೇ ಗೊತ್ತಾಯ್ತಲ್ಲ ನಿಮಗೆ. ಅವರು 5.20 ಅಂದರು,
9,71 ಅಂದರು. ಇರ್ತಕ್ಕಂಥದ್ದು ಈಗ ಮೊನ್ನೆ ರಿಲೀಸ್ ಮಾಡಿದ್ದರಲ್ಲಿ 5,41,000 ಅಂತ ಕೊಟ್ಟವ್ರೆ ಫಿಗರ್ನ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.